ಹಲೋ ಫ್ರೆಂಡ್ಸ್, ನಾನು ಕೃಷ್ಣ ಸೇವಿಂಗ್ ಸೊಲ್ಯೂಷನ್ಸ್ ಅಂತ ಅಪೂರ್ವ ಮಾತಾಡ್ತಾ ಇದ್ದೀನಿ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಾಲಮ್ ಎ ಮತ್ತು ಕಾಂಪ್ಲೆಕ್ಸ್ ಫಿಲ್ಲನ್ನು ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಇವಾಗ ನಾನು ರನ್ನಿಂಗ್ ಟೂಲ್ಸ್ನ ಹೇಳ್ಕೊಡ್ತೀನಿ ನಿಮಗೆ. ರನ್ನಿಂಗ್ ಟೂಲ್ಸ್ ಅಂದರೆ ಹೇಗೆ ವರ್ಕ್ ಆಗುತ್ತೆ, ನಾವು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ರನ್ನಿಂಗ್ ಟೂಲ್ಸಲ್ಲಿ ಸಿಂಗಲ್ ರನ್ನು, ಟ್ರಿಪಲ್ ರನ್ನು, ಮೋಟಿಫ್ ರನ್ನು, ಬ್ಯಾಕ್ ಸ್ಟಿಚ್ಚು ಮತ್ತು ಸ್ಟೆಮ್ ಸ್ಟಿಚ್ಚು, ಈ 5 ರನ್ನಿಂಗ್ ಸ್ಟಿಚ್ನ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ನಾವು ನೆಕ್ ಡಿಸೈನ್ ಎಲ್ಲ ಯೂಸ್ ಮಾಡಬೇಕು ಅಂತ ಅಂದರೆ ಈ 5 ಸ್ಟಿಚ್ಚನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಮೊದಲಿಗೆ ಸಿಂಗಲ್ ರನ್ ಹೇಗೆ ನಾವು ಡಿಸೈನ್ನ ಮಾಡೋದು ಅದನ್ನು ತೋರಿಸ್ಕೊಡ್ತೀನಿ. ನಾನು ಸಿಂಗಲ್ ರನ್ನ ಕ್ಲಿಕ್ ಮಾಡಿದ್ದೀನಿ. ನೋಡಿ, ನಾವು ಲೆಫ್ಟ್ ಕ್ಲಿಕ್ ಇಟ್ಟರೆ ಸ್ಟ್ರೈಟ್ ಆಗುತ್ತೆ, ರೈಟ್ ಕ್ಲಿಕ್ ಇಟ್ಟರೆ ಕರ್ವಿಂಗ್ ಆಗುತ್ತೆ. ನಾನು ಇವಾಗೆಲ್ಲ ರೈಟ್ ಕ್ಲಿಕ್ ಇಡ್ತಾ ಹೋಗ್ತಿದ್ದೀನಿ. ಎಂಟರ್. ಜಸ್ಟ್ ಒಂದು ಶೇಪನ್ನು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ನೋಡಿ, ಇದು ಬಂದು ರನ್ನಿಂಗ್ ಸ್ಟಿಚ್ಚು, ಸಿಂಗಲ್ ರನ್. ನಾವು ನಾರ್ಮಲ್ ಸೀವಿಂಗ್ ಮಿಷಿನಲ್ಲಿ ಸ್ಟಿಚ್ ಮಾಡಿದಾಗ ಏನು ಸ್ಟಿಚ್ ಬರುತ್ತೆ ಅದೇ ರನ್ನಿಂಗ್ ಸ್ಟಿಚ್ಚು. ಇದನ್ನು ನಾವು ನೆಕ್ ಡಿಸೈನಲ್ಲಿ ಯೂಸ್ ಮಾಡ್ತೀವಿ. ಇದು ಬೇರೆ ಇನ್ಯಾವುದಕ್ಕೂ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ, ಸಿಂಗಲ್ ರನ್ನ. ನೆಕ್ಸ್ಟು ನಾನು ಟ್ರಿಪಲ್ ರನ್ ತೊಗೊತೀನಿ. ಟ್ರಿಪಲ್ ರನ್ ಅಂದರೆ ಇದಕ್ಕಿನ್ನ ಇದು ಡಾರ್ಕ್ ಆಗಿ ಕಾಣಿಸ್ತಿದೆ ನಿಮಗೆ. ಯಾಕೆ ಅಂದರೆ ಇದು 3 ಸಲ ರನ್ ಆಗಿ ಹೋಗುತ್ತೆ. ಜಸ್ಟ್ ಸಿಂಗಲ್ ರನ್ ಹೇಗೆ ವರ್ಕ್ ಆಗುತ್ತೆ ಅದೇ ಥರ ವರ್ಕ್ ಆಗುತ್ತೆ, ಬಟ್ ಅದು 3 ಸಲ ರನ್ ಆಗಿ ಹೋಗುತ್ತೆ. ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಫಸ್ಟು ಸಿಂಗಲ್ ರನ್ನ ನೋಡೋಣ. ಕಲರ್ ಚೇಂಜ್ ಮಾಡಿದ್ದೀನಿ, ಶಿಫ್ಟರ್ ಮಾಡ್ತೀನಿ. ಸಿಂಗಲ್ ರನ್, ನಾರ್ಮಲ್ ಆಗಿ ಸಿಂಗಲ್ ಆಗಿ ರನ್ ಆಗುತ್ತೆ. ಟ್ರಿಪಲ್ ರನ್ ನೋಡಿ 3 ಟೈಮ್ಸ್ ಆಗ್ತಿದೆ. ಸೊ ಇದು ನಿಮಗೆ ಡಾರ್ಕಾಗಿ ಕಾಣುತ್ತೆ. ಮಷೀನಲ್ಲಿ ಔಟ್ಪುಟ್ ಆದಮೇಲೂ ಕೂಡ ಸ್ವಲ್ಪ ಡಾರ್ಕ್ ಅಂತ ಕಾಣುತ್ತೆ. ಔಟ್ಲೈನ್ಗೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೋದು, ಟ್ರಿಪಲ್ ರನ್ನ. ಓಕೆ, ಅದೇ ಥರ ನೆಕ್ಸ್ಟ್ ಬಂದರೆ ನಾನು ಮೋಟಿಫ್ ರನ್ನ ಲಾಸ್ಟಲ್ಲಿ ಹೇಳ್ತೀನಿ, ಅದರಲ್ಲಿ ಸ್ವಲ್ಪ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಬಂದರೆ ಬ್ಯಾಕ್ ಸ್ಟಿಚ್ ಅಂದರೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಗೊತ್ತಿರೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಬ್ಯಾಕ್ ಸ್ಟಿಚ್ಚು ನೋಡಿ, ಒಂದು ಸ್ಟಿಚ್ ಹಾಕ್ತೀವಿ, ಮತ್ತೆ ಬ್ಯಾಕ್ ಬಂತು, ಮತ್ತೆ ಇನ್ನೊಂದು ಸ್ಟಿಚ್ ಆಗುತ್ತೆ, ಮತ್ತೆ ಬ್ಯಾಕ್ ಬಂತು, ಮತ್ತೆ ಅದರ ಅರ್ಧದಷ್ಟು ಬ್ಯಾಕ್ ಬಂದು ಅದು ಸ್ಟಿಚ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಬ್ಯಾಕ್ ಸ್ಟಿಚ್ ಅಂತ ಕರಿತೀವಿ. ಇದನ್ನು ಕೂಡ ನಾವು ಔಟ್ಲೈನ್ಗೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಟ್ರಿಪಲ್ ರನ್ಗಿನ್ನ ಇದು ಚೆನ್ನಾಗಿರುತ್ತೆ ಬ್ಯಾಕ್ ಸ್ಟಿಚ್ಚು. ನೆಕ್ಸ್ಟ್ ಬಂದರೆ ಸ್ಟೆಮ್ ಸ್ಟಿಚ್ಚಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ಸ್ಟೆಮ್ ಸ್ಟಿಚ್ನು ನಾವು ಔಟ್ಲೈನ್ಗೆಲ್ಲ ಯೂಸ್ ಮಾಡ್ಬೋದು. ನೋಡಿ, ಸ್ಟೆಮ್ ಸ್ಟಿಚ್ ಈ ಥರ ಬರುತ್ತೆ. ಸ್ಟೆಮ್ ಸ್ಟಿಚ್ಚಲ್ಲಿ ನಾವು ಆಬ್ಜೆಕ್ಟ್ ಪ್ರಾಪರ್ಟೀಸಲ್ಲಿ ನಾವು ಚೇಂಜಸ್ನ ಮಾಡ್ಕೋಬೋದಾಗುತ್ತೆ.
ಇವಾಗ ಥಿಕ್ನೆಸ್ ಬೇಕು, ಇನ್ನು ಹತ್ತತ್ರ ಬೇಕು, ಆ್ಯಂಗಲ್ ಎಲ್ಲ ಚೇಂಜ್ ಬೇಕು, ಅದೆಲ್ಲ ನಾವು ಸ್ಟೆಮ್ ಸ್ಟಿಚಲ್ಲಿ ಮಾಡ್ಬೋದು. ಈ ಪ್ರೀವಿಯಸ್ 3 ಸ್ಟಿಚಸಲ್ಲೂ ಮಾಡ್ಬೋದು, ಬಟ್ ನಾವು ಜಾಸ್ತಿ ಯೂಸ್ ಮಾಡೋದು ಅದನ್ನು ಸ್ಟೆಮ್ ಸ್ಟಿಚಲ್ಲಿ ಮಾತ್ರ. ಅಂದರೆ ನೆಕ್ ಡಿಸೈನ್ ಪರ್ಪಸ್ಸಿಗೆ ನಾನು ಹೇಳ್ತಿರೋದು. ಈಗ ನಾವು ಡಿಸೈನ್ ಏನು ತೊಗೊಂಡಿದ್ದೀವಿ, ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ತೀನಿ. ಅದೇ ಡಿಸೈನ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದಾಗ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಥಿಕ್ನೆಸ್ ಅಂತ ಪಾರ್ಟ್ ಇದೆ. ಥಿಕ್ನೆಸ್ ಬಂದು ನಮಗೆ ನೋಡಿ ಅದರದ್ದು ಸೈಜ್ ದೊಡ್ಡದಾಯಿತು, ಇನ್ಕ್ರೀಸ್ ಆಯಿತು. 3 mm ಆಯಿತು, 1.5 mm ಆಯಿತು. ಇದು ನಿಮಗೆ ಥಿಕ್ನೆಸ್ ಲೈಕ್ ಅಲ್ಲಿ ಇರುತ್ತೆ. ಇದು ದೊಡ್ಡದು ಬೇಕಂದರೆ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳೋದು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಬೋದು, ಮೀಡಿಯಮ್ ಬೇಕಂದರೆ ಅದು ಸ್ಟ್ಯಾಂಡರ್ಡ್ ಆಗಿ ಏನು ನಾವು ಪಂಚ್ ಮಾಡಿದ ತಕ್ಷಣ ಬರುತ್ತೆ ಅದೇ ಥರ ಇರುತ್ತೆ. ನೆಕ್ಸ್ಟ್ ಬಂದು ಸ್ಪೇಸಿಂಗ್ ಅಂತ ಅಂದರೆ ಈ ಸ್ಟಿಚಸ್ಸು ಏನು ರನ್ ಆಗಿದೆ ಇದು ಇನ್ನೂ ಹತ್ತತ್ರ ರನ್ ಆಗಬೇಕು ಅಂತಂದರೆ ನಾವು ಸ್ಪೇಸಿಂಗ್ನ ಡಿಕ್ರೀಸ್ ಮಾಡಬೇಕು. ಈ ಥರ ನೋಡಿ ಹತ್ತತ್ರ ಆಗ್ತಿದೆ ಸ್ಟಿಚಸ್ಸು. ಈ ಥರ ಹತ್ತತ್ರ ಮಾಡ್ಕೋಬೋದು. ಇನ್ನೂ ಹತ್ರ ಬೇಕು ಅಂದರೆ ಇನ್ನೂ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಬಂದರೆ ಆ್ಯಂಗಲ್. ನಾವು ಆ್ಯಂಗಲ್ನು ಕೂಡ ಸ್ಟೆಮ್ ಸ್ಟಿಚ್ಚಲ್ಲಿ ಚೇಂಜ್ ಮಾಡ್ಬೋದು. ಯಾವ ಥರ ಅಂತ ಅಂದರೆ ಈಗ 45 ಡಿಗ್ರಿ ಇದೆ, ನಾನು ಇನ್ಕ್ರೀಸ್ ಮಾಡಿದ್ರೆ ಅದು ಸ್ಟ್ರೈಟ್ ಆ್ಯಂಗಲ್ ಆಗುತ್ತೆ. ನೋಡಿ ನೀವು ಕಾಣಿಸ್ತಿರ್ಬೋದು, ಸ್ಟ್ರೈಟಾಗಿ ಡಿಸೈನು ಆಗ್ತಿದೆ. ಮತ್ತು ಡಿಕ್ರೀಸ್ ಮಾಡಿದಾಗ ಸ್ಲ್ಯಾಂಟ್ ಆಗುತ್ತೆ, ಕ್ರಾಸಾಗಿ ಆಗುತ್ತೆ. ನೋಡಿ ಈಗ ಕ್ರಾಸ್ ಆಯಿತು ಆ್ಯಂಗಲ್, ಈ ಥರ ಬರುತ್ತೆ. ಸೊ ನಾವು ಇದರಲ್ಲಿ ಚೇಂಜಸ್ನ ಮಾಡ್ಬೋದು. ನಮಗೆ ಏನು ಬೇಡ, ನಾರ್ಮಲಾಗಿ ಬೇಕು ಅಂತಂದರೆ ನಾರ್ಮಲಾಗಿ ಇಟ್ಕೊಳ್ಳೋಣ. ಸೊ ಟ್ರಿಪಲ್ ರನ್, ಸಿಂಗಲ್ ರನ್ನು, ಟ್ರಿಪಲ್ ರನ್ನು, ಬ್ಯಾಕ್ ಸ್ಟಿಚ್ಚು ಮತ್ತು ಸ್ಟೆಮ್ ಸ್ಟಿಚ್ಚು. ಟ್ರಿಪಲ್ ರನ್ನು ಸಿಂಗಲ್ ರನ್ನಲ್ಲೂ ಅಷ್ಟೇ ಪ್ರಾಪರ್ಟೀಸ್ಗೆ ಹೋಗಿ ನಾವು ಲೆಂತ್ ಮಾತ್ರ ಚೇಂಜ್ ಮಾಡ್ಬೋದು. ಲೆಂತ್ ಅಂದರೆ ಸ್ಟಿಚ್ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ದೊಡ್ಡದಾಗುತ್ತೆ. ಲಾಸ್ಟ್ ನಾವು 7 mm ತನಕ ಮಾಡ್ಬೋದು, 7ಗಿನ್ನ ಜಾಸ್ತಿ ಆಗುತ್ತೆ. ಬಟ್ ಅದು ಮಿಷಿನಲ್ಲಿ ಸ್ಟಿಚ್ ಆಗಬೇಕಾದ್ರೆ ಮಿಷಿನಲ್ಲಿ ಬರುತ್ತೆ, ಕೆಲವೊಂದು ಮಿಷಿನಲ್ಲಿ ಬರೋದಿಲ್ಲ. ಸೊ ಅದರಿಂದ ನಾವು 7 mm ಮಾತ್ರ ಲಾಸ್ಟಿಗೆ ಕೊಡೋದು. ಇನ್ಕ್ರೀಸ್ ಮಾಡಿದಾಗ, ಡಿಕ್ರೀಸ್ ಮಾಡಿದಾಗ 1 mm ಮಾತ್ರ ಲಾಸ್ಟಿಗೆ ಕೊಡ್ತೀವಿ, 1 mm ಕೊಡ್ಬೋದು. ಸೇಮ್ ಟ್ರಿಪಲ್ ರನ್ನಲ್ಲೂ ಅಷ್ಟೇ, ಇನ್ಕ್ರೀಸ್ ಮಾಡಿದಾಗ 7 mm, ಅದೇ ಥರ ಡಿಕ್ರೀಸ್ ಮಾಡಿದಾಗ 1 mm. ಇದನ್ನು ಕೊಟ್ಟರೆ ನಮಗೆ ಔಟ್ಪುಟ್ಟಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಮಗೆ ಚೆನ್ನಾಗಿ ಬರೋದಿಲ್ಲ. ಇದಾದಮೇಲೆ ನಾವು ಮೋಟಿಫ್ ರನ್ನ ಲಾಸ್ಟಲ್ಲಿ ಮಾಡೋಣ. ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಇದು ತುಂಬ ಈಸಿ ಇರುತ್ತೆ, ಈಸಿಯಾಗಿ ಯಾರು ಬೇಕಾದರೂ ರನ್ನಿಂಗ್ ಟೂಲ್ಸ್ನ ಯೂಸ್ ಮಾಡ್ಬೋದು. ಸಿಂಗಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಮೋಟಿಫ್ ರನ್ನ ತಗೋತೀನಿ. ಮೋಟಿಫ್ ರನ್ನಲ್ಲಿ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಏನಂದರೆ ಮೋಟಿಫ್ ರನ್ ಬಂದು ಒಂದು ಮೋಟಿಫ್ನ ಕ್ರಿಯೇಟ್ ಮಾಡಿ ನಾವು ಓನಾಗಿ ಕ್ರಿಯೇಟ್ ಮಾಡಿನೂ ಮೋಟಿಫ್ ರನ್ನ ಮಾಡ್ಬೋದು. ಜೊತೆಗೆ ಇನ್ಬಿಲ್ಟ್ ಕೂಡ ಮೋಟಿಫ್ ರನ್ ತುಂಬಾ ಇರುತ್ತೆ. ನೋಡಿ ನಾನು ಎಂಟರ್ ಮಾಡಿದ್ದೀನಿ, ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ. ನಾವು ಯಾವುದೇ ಮೋಟಿಫ್ ರನ್ನ ತಗೊಂಡ್ರು ಫಸ್ಟಿಗೆ ಯಾವುದಿರುತ್ತೆ ಅದು ಬರುತ್ತೆ, ಈ ಥರ ಮೋಟಿಫ್ ರನ್ನು. ನಮಗೆ ಈ ಮೋಟಿಫ್ ರನ್ ಇಷ್ಟ ಆಗಲಿಲ್ಲ, ನಾವು ಇದನ್ನು ಹೆಚ್ಚಾಗಿ ನೆಕ್ ಡಿಸೈನ್ಗೆ ಯೂಸ್ ಮಾಡೋದು. ನೆಕ್ ಡಿಸೈನ್ ಆಗಿರ್ಬೋದು, ಬಾರ್ಡರ್ ಡಿಸೈನ್ ಆಗಿರ್ಬೋದು, ಮತ್ತು ಕುರ್ತಿ ಡಿಸೈನ್ ಆಗಿರ್ಬೋದು, ಸ್ಲೀವ್ಸ್ ಡಿಸೈನ್ ಆಗಿರ್ಬೋದು, ಈ ಥರ ಡಿಸೈನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಇದು ಚೇಂಜಸ್ ಬೇಕು ಅಂತ ಅಂದರೆ ನಾವು ಡಿಸೈನ್ನ ಸೆಲೆಕ್ಟ್ ಮಾಡಿ ಮೊದಲಿಗೆ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಸಿಂಗಲ್ ಮೋಟಿಫ್ ಅಂತ ಕಾಣಿಸ್ತಿದೆ ನಮಗೆ. ಇದರಲ್ಲಿ ತುಂಬ ವೆರೈಟೀಸ್ ಇದೆ, ನಾನು ಒಂದೊಂದೇ ತೋರಿಸ್ತೀನಿ ನಿಮಗೆ. ಸಿಂಗಲ್ ಮೋಟಿಫಲ್ಲಿ ಬಂದಾಗ ಇಲ್ಲಿ ಒಂದು ಆ್ಯರೋ ಕಾಣಿಸ್ತಿದೆ, ಚಿಕ್ಕದೊಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ ಸ್ಕೈ ಬ್ಲೂನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಡಿಸೈನ್ನ ನೋಡ್ಬೋದು. ನಾನು ಮತ್ತೊಂದು ಸಲ ತೋರಿಸ್ತೀನಿ ನಿಮಗೆ. ಡಿಸೈನ್ನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ ಇಲ್ಲಿ ಸಿಂಗಲ್ ಮೋಟಿಫ್ ಅದು ಸೆಲೆಕ್ಟ್ ಆಗಿರುತ್ತೆ. ಈ ಆ್ಯರೋ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೈ ಬ್ಲೂ ಕಲರಲ್ಲಿ
ಅದು ನಿಮಗೆ ಕಾಣುತ್ತೆ. ಯಾವ ಮೋಟಿಫ್ ಬೇಕು ನಿಮಗೆ ಅದನ್ನು ಚೇಂಜ್ ಮಾಡ್ಬೋದು. ಇದೆಲ್ಲ ಇನ್ಬಿಲ್ಟ್ ಮೋಟಿಫ್ ರನ್ನು ನೋಡಿ. ಇದೆಲ್ಲ ನಾವು ಜಾಸ್ತಿ ನೆಕ್ ಡಿಸೈನಿಗೆ ಯೂಸ್ ಮಾಡ್ತೀವಿ. ಈ ಥರ ಮೋಟಿಫ್ ರನ್ನು ಈ ಥರ ಎಲ್ಲ. ಆದಷ್ಟು ನೀವು ಮೋಟಿಫ್ ರನ್ ಅಂತ ಬಂದಾಗ ಫಿಲ್ಲಿಂಗ್ ಮೋಟಿಫ್ ರನ್ನ ತಗೊಂಡ್ರೆ ಔಟ್ಪುಟ್ಟಲ್ಲಿ ನೀಟಾಗಿ ಬರುತ್ತೆ, ಫಿಲ್ಡ್ ಆಗಿ ಬರುತ್ತೆ. ನೀವು ಔಟ್ಲೈನ್ ಥರ ಈ ಥರ ಔಟ್ಲೈನ್ದು ಏನಾದ್ರು ತೊಗೊಂಡ್ರೆ, ಅಂದರೆ ಸಿಂಗಲ್ ರನ್ ಥರ ಈ ಥರ ಔಟ್ಲೈನ್ ಬರೋ ಥರ ತೊಗೊಂಡ್ರೆ ಈ ಥರ ನಿಮಗೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಿಮಗೆ ಮಿಷಿನಲ್ಲಿ ಪ್ರಾಪರಾಗಿ ಔಟ್ಪುಟ್ ಬೇಕು ಅಂದರೆ ಈ ಥರ ಫಿಲ್ಡ್ ಆಗಿರುತ್ತಲ್ಲ ನೋಡಿ, ಫಿಲ್ಲಿಂಗ್. ಇದು ಔಟ್ಲೈನ್ ಅನಿಸುತ್ತೆ, ಇದು ಫಿಲ್ಲಿಂಗ್ ಅನಿಸುತ್ತೆ ಅಲ್ವಾ. ಈ ಥರ ಫಿಲ್ಡ್ ಆಗಿರೋ ಮೋಟಿಫ್ ರನ್ನ ತೊಗೊಂಡ್ರೆ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಈ ಥರ. ಅದೇ ರೀತಿ ಇದು ಸಿಂಗಲ್ ಮೋಟಿಫ್ ಆಯಿತು. ನೆಕ್ಸ್ಟಿಗೆ ಇಲ್ಲಿ ನೋಡಿ ಇಷ್ಟು ವೆರೈಟಿ ಇದೆ. ನಾನು ಒಂದೇ ತೋರಿಸ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಇಷ್ಟು ವೆರೈಟಿ ಬರುತ್ತೆ. ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಇದೆಲ್ಲ ನಮಗೆ ನೆಕ್ ಡಿಸೈನ್ಗೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಬೇಕಾದರೆ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ ಇದೆಲ್ಲ ಪರ್ಲ್ ಸ್ಟಿಚ್ ಥರ ಬರುತ್ತೆ ಎಫೆಕ್ಟು. ಕಾಣಿಸ್ತಿದೆಯಲ್ಲ, ನಿಮ್ಗೆ ಯಾವ ಥರ ಎಫೆಕ್ಟ್ ಬೇಕು ನೀವು ಸೆಲೆಕ್ಟ್ ಮಾಡಿ ಅದನ್ನು ತೊಗೋಬೋದು. ನೋಡಿ ಹೋಮ್ ಡೆಕ್ಕಲ್ಲಿ ನಿಮಗೆ ಫಿಲ್ಲಿಂಗ್ ಥರ ಜಾಸ್ತಿ ಫಿಲ್ಲಿಂಗ್ ಥರ ಬರುತ್ತೆ. ಇದು ತುಂಬ ನೆಕ್ ಡಿಸೈನ್ಗೆ ಯೂಸ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಕೂಡ ನಾವು ಚೇಂಜಸ್ನ ಮಾಡ್ಬೋದು. ಇವಾಗ ಇದು ನಮ್ಗೆ ಇಷ್ಟ ಆಗಿದೆ, ಬಟ್ ನಮಗೆ ದೂರ ಬೇಕು, ಸ್ವಲ್ಪ ಇಲ್ಲಿ ಗ್ಯಾಪ್ ಬೇಕು, ತುಂಬ ಹತ್ತತ್ರ ಒತ್ತಿಗಾಗಿದೆ ಅಂದ್ಕೊಳ್ಳೋಣ. ಇವಾಗ ಇದು ತುಂಬ ಒತ್ತೊತ್ತಿಗಾಗಿದೆ, ನಮಗೆ ದೂರ ಬೇಕು. ಇಲ್ಲಿ ನೋಡಿ ಸ್ಪೇಸಿಂಗ್ ಅಂತ ಆಪ್ಷನ್ ಇದೆ. ನಾವು ಸ್ಪೇಸಿಂಗ್ನ ಡಿಕ್ರೀಸ್ ಮಾಡಿದ್ರೆ ಹತ್ತತ್ರ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಮೋಟಿಫ್ ಅನ್ನೋ ಜಾಗದಲ್ಲಿ ಡಿಕ್ರೀಸ್ ಮಾಡಿದ್ರೆ ಹತ್ತತ್ರ ಆಗ್ತಿದೆ. ಅದೇ ಇನ್ಕ್ರೀಸ್ ಮಾಡಿದ್ರೆ ದೂರ ಆಗ್ತಿದೆ, ದೂರ ಆಗುತ್ತೆ. ಇವಾಗ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಗ್ಯಾಪಿಂಗ್ ಕಾಣಿಸ್ತಲ್ವಾ. ಇವಾಗ ಎಂಟರ್ ಮಾಡಿದ್ರೆ ಇಲ್ಲಿ ಗ್ಯಾಪಿಂಗ್ ಬರುತ್ತೆ. ಮತ್ತು XY ಇದೆ ಇದರಲ್ಲಿ. ಇದು ಚಿಕ್ಕದು ದೊಡ್ಡದು ಮಾಡೋದಕ್ಕೆ ಡಿಸೈನ್ನ ಲೆಂತು ವಿಡ್ತು ಎರಡು ಚಿಕ್ಕದಾಗುತ್ತೆ ಒಟ್ಟಿಗೆ. ಬೇಡ ಅಂತಂದರೆ ನಾರ್ಮಲಾಗೇ ಇರುತ್ತೆ. ಸೊ ಫ್ರೆಂಡ್ಸ್, ಇದು ರನ್ನಿಂಗ್ ಟೂಲ್ಸ್ದು ಇಂಟ್ರಡ್ಯೂಸ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರನ್ನಿಂಗ್ ಟೂಲ್ನ ಯೂಸ್ ಮಾಡಿ ಹೇಗೆ ಡಿಸೈನ್ನ ವರ್ಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.